ನೂತನ ಸಿಎಂ ಬಳಿ ಕಾರೇ ಇಲ್ಲ, ಚಿನ್ನದ ಆಭರಣಗಳಿಲ್ಲ, ಸುವೆಂದು ಅಧಿಕಾರ ಆಸ್ತಿ ಎಷ್ಟು ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆಯನ್ನ ಭೇದಿಸುವಂತಹ ಬಿಜೆಪಿ ಸುವೆಂದು ಅಧಿಕಾರಕ್ಕೆ ಪಟ್ಟಾಭಿಷೇಕ ಆಲ್ರೆಡಿ ಮಾಡಾಗಿದೆ. ಸುವೆಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಳು ಇದ್ರು, ಗೃಹ ಸಚಿವ ಅಮಿತ್ ಶಾ ಅವರಿದ್ರು, ಸಾಕಷ್ಟು ಗಣ್ಯರು ಕೂಡ ಭಾಗಿಯಾಗಿದ್ರು. ಇದು ಬಂಗಾಳದ ಮೊದಲ ಬಿಜೆಪಿ ಸಿಎಂ ಆಗಿರುವಂತಹ ಸುವೆಂದು ಅವರು ಅಧಿಕಾರಿ ಅವರ ಆಸ್ತಿಯ ಬಗ್ಗೆ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಬಿಜೆಪಿ ಪಕ್ಷದ ಹಿರಿಯ ನಾಯಕ ಸುವೆಂದು ಅಧಿಕಾರಿ ಅವರಿಂದ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. 2026ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಸಲ್ಲಿಸಿದಂತ ಅಫಿಡವಿಟ್ ಪ್ರಕಾರ ಸುವೆಂದು ಅಧಿಕಾರಿ ಅವರ ಒಟ್ಟು ಘೋಷಿತ ಆಸ್ತಿ ಸುಮಾರು 85.87 ಲಕ್ಷ ಅಂತ ಹೇಳಿ ತಿಳಿಸಿದೆ. ಇದರಲ್ಲಿ ಚರ ಮತ್ತು ಸ್ಥಿರ ಆಸ್ತಿಗಳು ಸಹ ಸೇರ್ಕೊಂಡಿದೆ. ಈ ಸಂಪತ್ತು ಆಸ್ತಿ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಹರಿದುಕೊಂಡಿದೆ. ಪೂರ್ವ ಮೆಹದಿನಿಯಲ್ಲಿರುವಂತಹ ಆಸ್ತಿ ಸುವೆಂದು ಅಧಿಕಾರಿ ಅವರ ಚಿರಾಸ್ತಿಯ ಮೌಲ್ಯ ಸುಮಾರು 24.57 ಲಕ್ಷ ರೂಪಾಯಿ. ಅದರಲ್ಲಿ ಸುಮಾರು 12,000 ನಗದು ಬ್ಯಾಂಕ್ ಠೇವಣಿಯಲ್ಲಿದೆ. LIC ಈ ಒಂದು ಪಾಲಿಸಿಗಳು ಮತ್ತು ಸರ್ಕಾರಿ ಬೆಂಬಲಿತ ಉಚಿತ ಅಂದ್ರೆ ಉಳಿತಾಯದ ಯೋಜನೆಗಳು ಕೂಡ ಸೇರ್ಕೊಂಡಿದೆ. ಇನ್ನು ಸುವೆಂದು ಅಧಿಕಾರಿ ಅವರ ಸ್ಥಿರ ಆಸ್ತಿಗಳ ಮೌಲ್ಯ ಸುಮಾರು 61.30 ಲಕ್ಷದಷ್ಟಿದ್ದು. ಈ ಒಂದು ಆಸ್ತಿಯಲ್ಲಿ ಪ್ರಮುಖವಾಗಿ ಕೃಷಿ ಭೂಮಿ, ಕೃಷಿಯೇತರ ಫ್ಲಾಟ್ಗಳು ಮತ್ತು 3 ಮನೆಗಳು ಕೂಡ ಸೇರ್ಕೊಂಡಿದೆ. ಈ ಆಸ್ತಿಯಲ್ಲಿ ಹೆಚ್ಚಿನವು ಪೂರ್ವ ಮೇದಿನಿಪುರದಲ್ಲಿ ಇದ್ದಾವೆ, ಅಂದ್ರೆ ಚರಾಸ್ತಿ. ಕಾರುಗಳು ಮತ್ತು ಆಭರಣಗಳು ಇಲ್ಲ ಅಂತ ಹೇಳಲಾಗಿದೆ. ಸುವೆಂದು ಅಧಿಕಾರಿ ಅವರು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದು ಕುತೂಹಲ ಅಂಶ ಏನು ಅಂದ್ರೆ, ಸುವೆಂದು ಅಧಿಕಾರಿ ಅವರ ಕಾರು ಇಲ್ಲ, ಅವರು ಚಿನ್ನ ಆಭರಣಗಳನ್ನು ಕೂಡ ಮಾಡಿಸಿಕೊಂಡಿಲ್ಲ, ಬೆಳ್ಳಿ ಆಭರಣಗಳನ್ನು ಕೂಡ ಹೊಂದಿಲ್ಲ. ಇದರಲ್ಲಿ ಅವರು ಯಾವುದೇ ಬ್ಯಾಂಕ್ ಸಾಲಗಳು ಅಥವಾ ಸರ್ಕಾರಿ ಹೊಣೆಗಾರಿಕೆಗಳನ್ನ ಕೂಡ ಹೊಂದಿಲ್ಲ ಅಂತ ಹೇಳಿ ಅಫಿಡವಿಟ್ ನಲ್ಲಿ ಹೇಳಲಾಗಿದೆ. 2024-25ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ ಪ್ರಕಾರ ಸುವೆಂದು ಅಧಿಕಾರಿ ವಾರ್ಷಿಕ ಆದಾಯ 17.38 ಲಕ್ಷ ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ದು, 2020-21ರಲ್ಲಿ ಅವರು ಘೋಷಣೆ ಮಾಡಿದ್ದು 8.13 ಲಕ್ಷ ವಾರ್ಷಿಕ ಆದಾಯ ಅಂತ ಹೇಳಿ. ಸುವೆಂದು ಅಧಿಕಾರಿ ಅವರ ರಾಜಕೀಯ ಜೀವನ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಆದಾಯ ಮೂಲಗಳು ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಗಮನಾರ್ಹವಾಗೂ ಪಶ್ಚಿಮ ಬಂಗಾಳದ ವಿಧಾನಸಭೆಯ ಸದಸ್ಯರಾಗಿ ಮತ್ತು ಸಂಬಳ ಮತ್ತು ಬದ್ಧತೆಯನ್ನ ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರು ಲೋಕಸಭಾ ಸಂಸದರಾಗಿ ಹಿಂದಿನ ಒಂದು ಅವಧಿಯಲ್ಲಿ ಪಿಂಚಣಿ ಪ್ರಯೋಜನವನ್ನು ಕೂಡ ಅವರು ಪಡೆದುಕೊಳ್ತಾ ಇರುವುದು ಇದು ಅತ್ಯಂತವಾಗಿ ನೋಡಬೇಕಾಗಿರುವಂತಹ ವಿಚಾರ.